SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ SSTV. ನಾನು ನಿಮ್ಮ ವಿಜಯ. ಇವತ್ತು ನಮ್ಮ ಜೊತೆ ಬಲರಾಮನ ದಿನಗಳು ಮೂವಿ ಟೀಮ್ ಇದೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಹಾಲ್. ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಸಿತಾರ ಅವಾರ್ಡ್ ಬಂದಿದೆ ಬೆಸ್ಟ್ ಆಕ್ಟರ್ ಟಿಕ್ ಅಂತ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಾನು ಚಿತಾರ ಅವಾರ್ಡ್ಸ್ ಕ್ರಿಟಿಕ್ಸ್ ಜ್ಯೂರಿ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನ್ಯೂಸ್ 18 ಅವರು ಬೆಸ್ಟ್ ಆ್ಯಕ್ಟರ್ ಕೊಟ್ಟಿದ್ದರು. ಇನ್ನೂ ತುಂಬ ಮುಂದಕ್ಕಿದೆ. ಹೌದು, ತುಂಬ ಖುಷಿ ಆಗ್ತಿದೆಮ್ಮ. ಯಾಕಂದರೆ ಒಬ್ಬ ಕಲಾವಿದನಿಗೆ ಒಂದು ಅವಾರ್ಡ್ ಆಗಲಿ ಅಥವಾ ಚಪ್ಪಾಳೆ ಶಿಲ್ಲೆ ಇದೇ ದೊಡ್ಡ ಅವಾರ್ಡ್ ನಮಗೆ. ಸೊ ಇದು ನಮಗೆ ಅವಾರ್ಡು ಅಂತ ಕೊಟ್ಟಾಗ ಒಂದು ದೊಡ್ಡ ಜವಾಬ್ದಾರಿ ನಮಗೆ ನಮ್ಮ ಭುಜದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಬಂದಿದೆ. ಸೊ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಂಡು ಆ ಸಿನಿಮಾಯಿಂದ ಜನರನ್ನ ರಂಜಿಸೋದೇ ನನ್ನ ಕೆಲಸ ಆಗಿರೋದು. ಬಲರಾಮನ ದಿನಗಳು ಟೈಟಲಲ್ಲೇ ಒಂದು ಕ್ಯೂರಿಯಾಸಿಟಿ ಇದೆ, ಜೊತೆಗೆ 19 ಕಿಡ್ಸ್ಗೆಲ್ಲ ಬೇಗ ಕನೆಕ್ಟ್ ಆಗಿಬಿಡತ್ತೆ. ಬಟ್ ಜೆನ್ಜಿ ಕಿಡ್ಸ್ಗೆ ಎಷ್ಟು ಕನೆಕ್ಟ್ ಆಗತ್ತೆ ಗೊತ್ತಿಲ್ಲ. ಬಟ್ ನೀವು ಆ ಸ್ಕ್ರಿಪ್ಟ್ನ ಕೇಳಿದಾಗ ಅಥವಾ ಟೈಟಲ್ನ ಕೇಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಬಲರಾಮ ಈ ಒಂದು ಟೈಟಲಲ್ಲೇ ನಿಮಗೆ ಬಲ, ಒಂದು ಮತ್ತಷ್ಟು ಬಲ ಆ್ಯಂಡ್ ರಾಮ. ಸೊ ಇದೆರಡೂ ನನಗೆ ತುಂಬ ಏನು ಹೇಳೋದು, ಒಂದು ದೊಡ್ಡ ಬಲ ಕೊಡುತ್ತೆ. ಬಿಕಾಸ್ ನಾನು ಫಸ್ಟ್ ಟೈಟಲ್ ಕೇಳಿದಾಗ ಇದು ಎಲ್ಲೋ ಬಲರಾಮನ ಇದು ಒರಿಜಿನಲ್ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ನಿಮಗೆಲ್ಲ ಅಷ್ಟು ಗೊತ್ತಿರಲ್ಲ ಅವ್ರ ಬಗ್ಗೆ. ಬಟ್ ಆಗಿನ ಒಂದು 85 95 1985ರಿಂದ 95ರವರೆಗೂ ಒಂದು ಅಂಡರ್ವರ್ಲ್ಡ್ನ ಭಾಳಷ್ಟು ಆಳದಂಥ ಒಬ್ಬ ವ್ಯಕ್ತಿ ಬಲರಾಮ ಅನ್ನೋರು. ಬಟ್ ಎಲ್ಲರೂ ಅದನ್ನೇ ಅನ್ಕೋಬೋದು, ಬಲರಾಮನ ಬಯೋಪಿಕ್ ಮಾಡ್ತಿದ್ದಾರಾ ಅಂಥೇಳಿ. ಸೊ ಖಂಡಿತ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆ್ಯಂಡ್ ಯಾಕಂದರೆ ನಮ್ಮ KM ಚೈತನ್ಯ ಸರ್ ಒಂದು ದೊಡ್ಡ ಬಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬಲರಾಮ ಅನ್ನೋ ಟೈಟ್ಲಲ್ಲೇ ಎಲ್ಲ ಒಂದು ಚೈತನ್ಯ ಸರ್ ಅವರ ಬಲ ಆಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರು, ಪ್ರೊಡ್ಯೂಸರು, ಅದಾದಮೇಲೆ ಎಲ್ಲ ಕಲಾವಿದರ ಬಲ, ಇದು ಅಷ್ಟು ಸೇರಿದ್ರೇ ಬಲರಾಮ. ಸೊ ತುಂಬಾ ಖುಷಿ ಆಗ್ತಿತ್ತು ಈ ಟೈಟ್ಲ್ ಕೇಳಿದಾಗ. ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಆ್ಯಂಡ್ ನಮ್ಮ ಅವ್ರ ತಾಯಿ, ಪ್ರೊಡ್ಯೂಸರ್ ಅವ್ರ ತಾಯಿ ಪದ್ಮಾವತಿ ಅವರು ಬಂದು ಈ ಟೈಟ್ಲ್ ನನಗೆ ಹೇಳಿದಾಗ, ಈ ಸಿನಿಮಾ ಮಾಡಬೇಕು ಅಂದಾಗ ಫಸ್ಟು ನನಗೆ ರಿಯಾಕ್ಷನ್ನು ಹೌದಾ. ಫಸ್ಟ್ ನಾನು ಹೇಳಿದ್ದೇನು ಅಂದರೆ, ಯಾಕಂದರೆ ಶ್ರೇಯಸ್ನವರು ನನಗೆ ಫಸ್ಟಿಂದನೇ ಫ್ಯಾನ್ ಆಗಿರ್ತಾರೆ, 2017 ಫ್ಯಾನ್ ಆಗಿರ್ತಾರೆ. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನಾನು ಫಸ್ಟ್ ಹೇಳೋದೆ, ಬೇಡಪ್ಪ ಸುಮ್ಮನೆ ಇರು, ಬೇಡ ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ. ಬಟ್ ಅಲ್ಲಿ ಅವರಿಲ್ಲ, ಪಟ್ಟಿಡ್ದು ಬಿಡ್ತಾರೆ, ಇಲ್ಲ ನಾನು ಮಾಡಲೇಬೇಕು, ಸಿನಿಮಾ ಮಾಡಲೇಬೇಕು ಅಂತ. ಸರಿ ಆಯಿತು, ಯಾವ ಸಿನಿಮಾ ಮಾಡಬೇಕು ಏನು ಅಂತ. ಒಂದಿನ ಅವ್ರ ತಾಯಿ ಬಂದು, ಇಲ್ಲ ಈ ಥರ ಸಿನಿಮಾ ಮಾಡ್ತಿದ್ದೀವಿ ಬಲರಾಮಂದು ಸ್ಟೋರಿ. ಯಾಕಂದರೆ ಬೇಸಿಕಲಿ ಪದ್ಮಾವತಿ ಅವರು ಆಗಿರಲಿ, ಶ್ರೇಯಸ್ ಅವರು ಆಗಿರಲಿ ಮೂಲತಃ ಹಾಸನ್ನವರು. ಸೊ ಹಾಸನಲ್ಲಿ ಬೆಳೆದಂಥ ಒಬ್ಬ ದೊಡ್ಡ ಒಂದು ಹೆಸರು ಬಲರಾಮ ಅವ್ರದ್ದು. ಸೊ ಆ ಸಿನಿಮಾನೇ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಸರಿ, ಅದಾದಮೇಲೆ ಯಾರು ಡೈರೆಕ್ಟ್ರು ಅಂದಾಗ ಆ ಹುಡುಗ ಶ್ರೇಯಸ್ನವರು ವಯಸ್ಸಲ್ಲಿ ತುಂಬ ಚಿಕ್ಕವರಾದ್ರೂ ಅವರು ಆ ದಿನಗಳನ್ನು ನೋಡಿರ್ತಾರೆ, ಆ ದಿನಗಳನ್ನು ನೋಡಿ ಇಷ್ಟಪಟ್ಟಿರ್ತಾರೆ, ಆ ದಿನಗಳಿಗೆ ಫ್ಯಾನ್ ಆಗಿರ್ತಾರೆ. ನಾನು ಆ ದಿನಗಳ ಥರನೇ ಒಂದು ಸಿನಿಮಾ ಮಾಡಬೇಕು, ಅದನ್ನು ಚೈತನ್ಯ ಸರೇ, KM ಚೈತನ್ಯ ಸರೇ ಡೈರೆಕ್ಟ್ ಮಾಡಬೇಕು ಅಂತ ಬರ್ತಾರೆ. ಸರಿ ಆಯಿತು, ನೀವು ಅವ್ರ ಹತ್ರ ಮಾತಾಡಿದ್ರಾ ಅಂದಾಗ, ಸರಿಲ್ಲ ಮಾತಾಡಿದ್ದೀವಿ. ಅಲ್ಲಿಂದ ಏನಾಗುತ್ತೆ ನೆಕ್ಸ್ಟ್ ಪ್ರಾಸೆಸ್ಸು. ಸೊ ಚೈತನ್ಯ ಸರ್ ಬಂದು ಅಂಡರ್ವರ್ಲ್ಡ್ ಬಗ್ಗೆ ಸಿನಿಮಾ ಮಾಡೋದು ಆ ದಿನಗಳು ಆದಮೇಲೆ ಯಾವುದೂ ಮಾಡಿಲ್ಲ. ಅವರ ಒಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ವರೆಗೂ ಅವ್ರು ಮಾಡಿರಲ್ಲ. ಅವ್ರದ್ದು ಬೇರೆ ಬೇರೆ ಥರದ ಜಾನರ್ ಸಿನಿಮಾಗಳು ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಬಲರಾಮನ ಬಗ್ಗೆ ರಿಸರ್ಚ್ ಮಾಡಿದ್ರು ಅಂತೆ, ಬಲರಾಮ ಆಗಲಿ ಆ್ಯಂಡ್ ಎಲ್ಲ ಮತ್ತೆ ತಿರ್ಗಾ ಒಂದು ಅಂಡರ್ವರ್ಲ್ಡ್ ಬಗ್ಗೆ 15 ಇಯರ್ಸ್ ಆಯ್ತಲ್ಲ, ಅದಾದಮೇಲೆ ಸಿನಿಮಾ ಮಾಡೋಣ ಅಂದಾಗ ಒಂದು ಕತೆ ರೆಡಿ ಮಾಡ್ಕೊಂಡಿದ್ರು. ಅದೇ ಟೈಮಿಗೆ ನಮ್ಮ ಪ್ರೊಡ್ಯೂಸರ್ ಅವರು ಅಲ್ಲಿಗೆ ಹೋಗೋದು, ಅವರು ಈ ಥರ ಸಿನಿಮಾ ಮಾಡಬೇಕು ಅಂದಾಗ, ಆ ಸಿನಿಮಾ ಬೇಡ, ಬಯೋಪಿಕ್ ಮಾಡೋದು ಕಷ್ಟ ಆಗುತ್ತೆ ನನಗೆ, ನಿಜ ಕತೆಗಳನ್ನ ಮಾಡೋದು, ಬಿಕಾಸ್ ಅದೊಂದು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು, ಅದೆಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳು ಬರುತ್ತೆ, ಬೇಡ ಅಂಥೇಳಿ ಇದನ್ನು ಸಿನಿಮ್ಯಾಟಿಕ್ ಆಗಿ ಫಿಕ್ಷನಲ್ ಸ್ಟೋರಿ ಮಾಡಿಕೊಂಡು
ಅದಾದಮೇಲೆ ಚೈತನ್ಯ ಸರ್ ಹತ್ರ ಹೇಳ್ತಾರೆ ಇದೇ ಸ್ಟೋರಿ ಮಾಡಬೇಕು, ಈ ಥರದ್ದೇ ಮಾಡಬೇಕು, ಬಟ್ ವಿನೋದ್ ಪ್ರಭಾಕರೇ ಹೀರೋ ಅದಕ್ಕೆ ಅಂದಾಗ ಅವರು ನನಗೆ ಮೊನ್ನೆಯಿಂದ ಇಂಟರ್ವ್ಯೂಲ್ಲಿ ಅದನ್ನೇ ಹೇಳ್ತಿದ್ರು ಚೈತನ್ಯ ಸರ್. ಟೈಸನ್ ನೋಡಿದ್ರಂತೆ. ಸೊ ಟೈಸನ್ ನೋಡಿದ್ಮೇಲೆ ಇಲ್ಲ ಒಬ್ಬ ಒಳ್ಳೆ ಆ್ಯಕ್ಷನ್ ಇರೋ ಒಬ್ಬ ಒಳ್ಳೆ ನಟ ಇವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಅವರು ಯಾವುದೋ ಒಂದಿಷ್ಟು ಪ್ರೊಡ್ಯೂಸರ್ಗಳನ್ನ ಅಪ್ರೋಚ್ ಮಾಡೋದು. ಬಟ್ ಅದೇ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಕಾಲ ಕೊಡು ಬರಬೇಕು ಅಂಥೇಳಿ. ಸೊ ನನಗೂ ಚೈತನ್ಯ ಸರ್ ಅವ್ರ ಮೇಲೆ ತುಂಬ ಅಪಾರವಾದ ಒಂದು ಗೌರವ ಆ್ಯಂಡ್ ಅವ್ರ ಫ್ಯಾನ್ ಆಗಿದ್ದು ಆ ದಿನಗಳನ್ನ ಒಂದು ಇಷ್ಟೆಲ್ಲ ನೋಡಿದ್ದೀನೋ ಗೊತ್ತಿಲ್ಲ. ಆ ಥರದ್ದೊಂದು ಪ್ರೆಸೆಂಟೇಷನ್ ಇದೆ ಗೊತ್ತಾ. ಈ ಅಂಡರ್ ವರ್ಲ್ಡನ್ನು ಬೇರೆ ಕ್ಲಾಸ್ ವೇಯಲ್ಲಿ ಪ್ರೆಸೆಂಟ್ ಮಾಡೋದು ಭಾಳನೇ ಕಷ್ಟ. ಬಟ್ ಅವರು ಅದನ್ನು ಭಾಳ ಈಸಿಯಾಗಿ ಅದನ್ನು ತೊಗೊಂಬಂದಿದ್ದು ಆ ಸಿನಿಮಾ. ಆ್ಯಂಡ್ ಅದಕ್ಕೆ ಮುಖ್ಯವಾಗಿ ನಮ್ಮ ಅಗ್ನಿಶ್ರೀಧರ್ ಸಾಹೇಬ್ರು ಅವರು ಆ್ಯಂಡ್ ಸುಮನ ಕಿಟ್ಟೂರವರು ಸೊ ಆ ಒಂದು ಸಬ್ಜೆಕ್ಟ್ನ ರೆಡಿ ಮಾಡಿದರು. ಇಲ್ಲಿ ಚೈತನ್ಯ ಸರ್ ಅವರು ಆ್ಯಂಡ್ ನಮ್ಮ ರೈಟರ್ ರಾಜಶೇಖರ್ ಅವರು ಬರೆದಿರ್ತಾರೆ. ಇಲ್ಲಿ ಡೈಲಾಗ್ಸ್ ಎಲ್ಲ ಅವರೇ ಬರೆದಿದ್ದು. ಸರ್ ಬಂದಾಗ ನಾನು ತುಂಬ ಖುಷಿ ಆಯಿತು. ಸರಿ ಅದಕ್ಕೆ ಅಂತ ಹೇಳಿ ಪ್ರಿಪೇರ್ ಆಗಿ ಸೊ ಫೈನಲಿ 2023ರಲ್ಲಿ ಸ್ಟಾರ್ಟ್ ಆಗಿದ್ದು ಸಿನಿಮಾ. 23 ಮಾತುಕತೆ ಆಗಿದ್ದು, 24 ಶೂಟಿಂಗ್ ಸ್ಟಾರ್ಟ್ ಆಗಿದ್ದಲ್ಲ, 24ರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ಇವತ್ತು ಫೈನಲಿ ಅಗೇನ್ ಜೂನ್ 6ಗೆ ಬಂದಿದ್ದೀವಿ. ಐ ಮೀನ್ ಜೂನಿಗೆ ಬಂದಿದ್ದೀವಿ. ಜೂನ್ 6 ಮಾದೇವ ರಿಲೀಸ್ ಆಗಿತ್ತು. ಸೊ ಅದೇ ತಿಂಗಳಲ್ಲಿ ಇವಾಗ ಬಲರಾಮನೂ ರಿಲೀಸ್ ಆಗ್ತಿದೆ. ಡೈರೆಕ್ಟರು ಡಿಸೈಡ್ ಮಾಡ್ಕೊಂಡ್ಬಿಟ್ರು ಬಲರಾಮನ ದಿನಗಳನ್ನ ಮಾಡಬೇಕು ಅಂತ. ಅವರೊಂದಷ್ಟು ರಿಸರ್ಚ್ಗಳನ್ನ ಮಾಡ್ಕೊಂಡ್ರು. ಅವರು ಬಂದು ನಿಮಗೆ ಸ್ಟೋರಿ ಹೇಳಿದಾಗ ನೀವೇ ಇದಕ್ಕೆ ಕರೆಕ್ಟ್ ಪರ್ಸ್ನಾಲಿಟಿ ಇದು ಈ ಕ್ಯಾರೆಕ್ಟರ್ನ ಮಾಡಕ್ಕೆ ಅಂತ ಅನ್ಕೊಂಡಾಗ ನೀವು ಒಪ್ಕೋತೀರಾ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ನಿಮ್ ರಿಸರ್ಚ್ ಹೆಂಗಿತ್ತು? ಆ ಒಂದು ಕ್ಯಾರೆಕ್ಟರ್ಗೆ ನಾವು ನ್ಯಾಯ ಒದಗಿಸ್ಬೇಕು ಅಂತ ಅಂದಾಗ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಾಗ ಹೇಗೆಲ್ಲ ರಿಸರ್ಚ್ ಮಾಡಿದ್ರಿ? ಏನೆಲ್ಲ ಟ್ರೈ ಮಾಡಿದ್ರಿ? ರಿಸರ್ಚ್ ಅಂದಾಗ ನನಗೆ ನೀವು ನನ್ನ ಲೈನಪ್ಸ್ಗಳು ಮಾದೇವ ಆಗಲಿ ಅಥವಾ ಈಗ ಬಲರಾಮ, ನೆಲ್ಸನ್ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಾಸುರ ಆಗಲಿ, ಎಲ್ಲ ಬೇರೆ ವಿಭಿನ್ನವಾದ ಒಂದು ಶೈಲಿ ಇರುತ್ತೆ. ಪ್ರತಿ ಒಂದು ಸಿನಿಮಾದಲ್ಲೂ ಯಾವುದೇ ಹಿಂದಿನ ಸಿನಿಮಾ ಯಾವುದೇ ಛಾಯೆ ಇಲ್ಲದೆ, ಆ ಒಂದು ಚಾಪು ಇಲ್ಲದೆ, ಯಾವುದೂ ಒಂದು ತುಣುಕು ಆ ಥರ ಬರದೇ ಇರೋ ಥರ ನೋಡ್ಕೊತೀನಿ. ಸೊ ನನಗೆ ಮಾದೇವ ಆದಮೇಲೆ ದೆನ್ ನೆಲ್ಸನ್ ಒಂದು ಪೋರ್ಷನ್ ಶೂಟ್ ಮಾಡ್ಕೊಂಬಂದಿರ್ತೀನಿ. ಅಲ್ಲಿಂದ ಐ ಹ್ಯಾಡ್ ಟು ಡ್ರಾ ಬ್ಯಾಕ್. ಮತ್ತು ಕತೆ ಚೈತನ್ಯ ಸರ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ದೆನ್ ಅವರು ಒಂದಿಷ್ಟು ಯೂಟ್ಯೂಬ್ ಲಿಂಕ್ಸ್ಗಳು ಕಳಿಸೋದು. ಸೊ ಈ ಥರದ್ದಿತ್ತು ಅಂಡರ್ ವರ್ಲ್ಡು ಅಂದಾಗ. ನಾನು ಮೂಲತಃ ಫ್ರೇಜರ್ ಟೌನವನು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಫ್ರೇಜರ್ ಟೌನು. ಈ ಕಡೆ ಶಿವಾಜಿನಗರ, ಆ ಕಡೆ ಲಿಂಗರಾಜಪುರಂ, ಈ ಕಡೆ ಕೋಲ್ಸ್ ಪಾರ್ಕು, ಈ ಕಡೆ ಟ್ಯಾನೆರ್ ರೋಡು, ಇದೆಲ್ಲ ಇತ್ತು. ಸೊ ನಾನು ಬೆಳೆದಿದ್ದಂಥ ಕಾಲಘಟ್ಟದಲ್ಲಿ ನನಗೆ ಜಯರಾಜ್ ಅವರು, ಕೊತ್ವಾಲ್ ಅವರು ಆ್ಯಂಡ್ ಕೋಲಿ ಫಯಾಜು, ಸೊ ಈ ಥರ ಹೆಸರುಗಳು. ಅದಾದಮೇಲೆ ಅಂಡರ್ ವರ್ಲ್ಡ್ ಬಗ್ಗೆ ಭಾಳ ನನಗೂ ಕಿವಿಗೆ ಬರ್ತಿತ್ತು. ಈ ಹೆಸರುಗಳನ್ನ ಕೇಳ್ತಿದ್ದೆ. ಆಮೇಲೆ ಜಯರಾಜ್ ಅವರು ಮರ್ಡರ್ ಆದಾಗ, ಲಾಲ್ಬಾಗ್ ರೋಡಲ್ಲಿ ಮರ್ಡರ್ ಆದಾಗ ಅದನ್ನೆಲ್ಲ ನಾವು ಪೇಪರಲ್ಲಿ ಓದಿದ್ವಿ, ನ್ಯೂಸು ನೋಡಿದ್ದೀವಿ. ಅದಾದಮೇಲೆ ಕೋಲಿ ಫಯಾಜ್ ಅವ್ರು ಮರ್ಡರ್ ಆದಾಗ ನಾವು ಇನ್ನೂ ಸ್ಕೂಲು ಅವಾಗೆಲ್ಲ ಹೋಗಿ ಶಿವಾಜಿನಗರ್ಗೆ ಎಲ್ಲಿ ಮರ್ಡರ್ ಆಗಿತ್ತು ಹೇಗೆ ಅಂತೆಲ್ಲ ಹೋಗಿ ಎಲ್ಲ ನೋಡ್ಕೊಂಬಂದಿದ್ವಿ. ಸೊ ಇದೆಲ್ಲ ನನಗೆ ಬಲರಾಮಕ್ಕೆ ತುಂಬ ಯೂಸ್ ಆಯಿತು. ಬಿಕಾಸ್ ಬೇಸಿಕಲಿ ನಾನು ನನ್ನ ಸುತ್ತಮುತ್ತ ಈ ಥರದ್ದೆಲ್ಲ ನಡೀತಿರ್ಬೇಕಾರೆ ನನ್ನ ಫ್ರೆಂಡ್ ಸರ್ಕಲ್ ಭಾಳಷ್ಟು ಜನ, ಕೆಲವರು ಹುಡುಗರು ಈ ಫೀಲ್ಡು ಗೊತ್ತೇ ಇರಲ್ಲ, ಎಲ್ಲ ಯಂಗ್ಸ್ಟರ್ಸು, ಚಿಕ್ಕ ಹುಡುಗರು, ಯಾರೋ ಫ್ರೆಂಡೇ ಬರೋ ಮಚ್ಚ ಹೋಗಿ ಬರೋಣ ಅಂತೇಳಿ ಅಲ್ಲಿ ಯಾರೋ ನನಗೆ ಕಿರಿಕೆನ ಮಾಡ್ಬಿಟ್ಟು ಕಣ, ಬರೋ ಒಂದು ಕ್ಲಾಸ್ ಕೊಟ್ಬಿಟ್ಟು ಬರೋಣ, ಒಂಚೂರು ಫೀಲ್ಡಿಂಗ್ ಮಾಡಿಬಿಟ್ಟು ಬರೋಣ ಅಂತ ಹಿಂಗೆ ಹೋಗಿದ್ದು. ನೆಕ್ಸ್ಟ್ ಕಟ್ ಮಾಡಿದ್ರೆ ಎಲ್ಲ ಜೇಸಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿರೋರು. ಯಾವುದೋ ಒಂದು ದೊಡ್ಡ ಕೇಸು, ಸುಮ್ಮನೆ ಹೋಗಿ ವಾರ್ನಿಂಗ್ ಕೊಟ್ಬಿಟ್ಟು ಬಂದ್ಬಿಡೋಣ, ಅವ್ನು ಜಾಸ್ತಿ ಮಾತಾಡ್ತಾನೆ, ಬಾರ ಸುಮ್ಮನೆ ಒಂದು 2 ಚಾಪ ಕೊಟ್ಟು ಬಂದ್ಬಿಡೋಣ ಅಂತ ಹಿಂಗೆ ಹೋಗಿರೋರು. ಕಟ್ ಮಾಡಿದ್ರೆ ಎಲ್ಲ ಫೀಲ್ಡು ಎಲ್ಲ ಜೇಸಿಗೆ ಹೋಗಿ ಸೆಟ್ಲ್ ಆಗಿರೋರು. ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗಿದ್ರು. ನನ್ನ ಫ್ರೆಂಡ್ ಅಂತ ಹೋಗಿದ್ದೆ. ಅವ್ನು ನೋಡಿದ್ರೆ ಯಾವುದೋ ಒಂದು ಸಮಯ ಸಂದರ್ಭ ಅವ್ರು ಮಾತಾಡೋಕ್ಕೆ ಅಂತ ಹೋಗಿರ್ತಾರೆ, ಅಲ್ಲಿ ಏನೋ ಒಂದು ಆಗಿರುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ 90% ಆಫ್ ಫೀಲ್ಡು ಅದೇ ಥರ ಆಗಿರೋದು. ಭಾಳಷ್ಟು ಜನ ನಿಮಗೆ ಗೊತ್ತಿರಲ್ಲ. ಬಿಕಾಸ್ ಇದು ಜೇಸಿಗೆ ಹೋದಾಗ, ಜೈಲಿಗೆಲ್ಲ ಹೋದಾಗ ನಾವು ಒಂದಿಷ್ಟು ಇಂಟ್ರ್ಯಾಕ್ಷನ್ಸ್ ಇರುತ್ತೆ. ಆಮೇಲೆ ನಮ್ಮ ಫ್ರೆಂಡ್ಸು, ನಮ್ಮ ಜೊತೆಯಲ್ಲಿ ಪಳಗ್ದಂಥ ಹುಡುಗರು, ಅವ್ರ ತಮ್ಮಂದಿರು ಎಲ್ಲ ಸಣ್ಣ ವಯಸ್ಸಲ್ಲಿ ಯಾವುದೂ ಗೊತ್ತಿಲ್ಲದೇ ಥರ ಹೋಗಿರೋದು. ಸೊ ಈ ಫೀಲ್ಡ್ ಬೇಸಿಕಲಿ ಏನಾಗುತ್ತೆ ಅಂದರೆ, ಬೇರೆಯವ್ರಿಗೆ ಅಂತ ಹೆಲ್ಪ್ಗೆ ಅಂತ ಹೋಗಿರೋರು, ಸುಮ್ಮನೆ ಹೋಗಿ ಜೊತೆಗೆ ಸಾಥ್ ಕೊಟ್ಟಿರೋರು ಎಲ್ಲ ಬಂದು ಈ ಥರ ಆಗಿರೋದು. ಆ್ಯಕ್ಚುಲಿ ಇದು ಕನೆಕ್ಟ್ ಹೆಂಗಾಗುತ್ತೆ ಅಂದರೆ, ಬಲರಾಮಂದು ಅದೇ ಸ್ಟೋರಿ. ಸೊ ಬಲರಾಮನು ಸ್ವಾರ್ಥಿ ಅಲ್ಲ, ಬೇರೆಯವ್ರಿಗೋಸ್ಕರನೇ ಅವನು ತ್ಯಾಗ ಮಾಡಿ, ಬೇರೆಯವ್ರಿಗೋಸ್ಕರನೇ ಅವನು ಆ ಥರದ್ದು ಇವತ್ತೇನು ಬಲರಾಮ ಅಂತ ಆಗಿ ಆ ಒಂದು ಹೆಸರು ನಾವು ಏನು ಕೇಳ್ತಿದ್ದೀವಿ. ಸೊ ಅದೇ ಥರದ್ದು ಒಂದು ಲೈನಲ್ಲಿ ಬರುತ್ತೆ. ಸೊ ಖಂಡಿತ ನಾನು ಅಷ್ಟೇ ಪ್ರಿಪ್ರೇಷನ್ ತೊಗೋತೀನಿ. ನಾನು ಒಂದು ಫುಲ್ ಸ್ಕ್ರಿಪ್ಟ್ ಓದಿ, ಅದಾದಮೇಲೆ ರಿಸರ್ಚ್ಗಳು ಮಾಡಿ,
ಯಾವ ಥರ ಇದನ್ನು ನಾನು ಕ್ಯಾರಿ ಮಾಡ್ಬೋದು ಅನ್ನೋದು ನನಗೂ ಒಂದು ಮೆಂಟಲ್ ಪ್ರಿಪ್ರೇಷನ್ ಇರುತ್ತೆ. ಅದಾದಮೇಲೆ ಒಂದು ಸ್ಕ್ರಿಪ್ಟಲ್ಲೇ ನಾವು ಇದ್ದಾಗ, ನಾವು ಅದನ್ನು ಜೀವಿಸಿದಾಗ, ಬಲರಾಮನಾಗೆ ಜೀವಿಸಿದಾಗ ನನಗೆ ಖಂಡಿತ ತುಂಬ ಈಸಿ ಆಗಿತ್ತು. ಸೊ ದಟ್ ಈಸ್ ಹೌ ಬಲರಾಮ ಹ್ಯಾಪೆಂಡ್. ಅಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಅದನ್ನು ಮಾಡಿದ್ದೀರಾ. ಸರಿ, ಈ ಕ್ವಶನ್ಸ್ ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವೊಬ್ಬ ಆಲ್ರೆಡಿ ಲೆಜೆಂಡರಿ ಆಕ್ಟರ್ ಮಗ ಆಗಿರೋದ್ರಿಂದ, ಒಬ್ಬ ಮನುಷ್ಯ ಅಂತ ಬಂದಾಗ ಅವನಲ್ಲಿ ಆ ವ್ಯಕ್ತಿತ್ವ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ಎರಡೂ ಶೇಡ್ ಇರುತ್ತೆ. ಮೂವಿ ಅಂತ ಬಂದಾಗ ಕೂಡ ಹೀರೋನು ಇರ್ತಾನೆ, ವಿಲನ್ ಇರ್ತಾನೆ. ಎಷ್ಟೋ ಜನ ನೆಗೆಟಿವ್ ಲೀಡಲ್ಲಿ ಮಾಡಿ ಹೆಸರು ತಗೊಂಡವರು ಇದ್ದಾರೆ, ಪಾಸಿಟಿವ್ ಲೀಡಲ್ಲಿ ಮಾಡಿ ಹೆಸರು ತಗೊಂಡವರು ಇದ್ದಾರೆ. ಬಟ್ ಎಷ್ಟೋ ಸಲ ಎರಡನ್ನೂ ಜನ ಒಪ್ಕೊಳ್ಳೋದಿಲ್ಲ. ಈಗ ಎಷ್ಟೋ ಜನ ಹೀರೋ ಮಾಡಿದವ್ರನ್ನ ವಿಲನ್ ಆಗಿ ಜನ ಒಪ್ಕೊಳ್ಳೋದಿಲ್ಲ, ವಿಲನ್ ಮಾಡಿದವ್ರನ್ನ ಹೀರೋ ಆಗಿ ಜನ ಒಪ್ಕೊಳ್ಳೋದ. ಆ ಮನಸ್ಥಿತಿ ಹೀಗೆ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಆದ್ರೆ ನಿಮ್ ತಂದೆಯವರು ಎರಡನ್ನೂ ಮಾಡಿ ಫೇಮಸ್ ಆದವರು, ಎರಡೂ ಕ್ಯಾರೆಕ್ಟರ್ನ ಒಂದೇ ತರ ಎರಡರಲ್ಲೂ ಫೇಮಸ್ ಆಗಿ ಇದ್ ಮಾಡ್ತಾರೆ. ಅಂತ ಮೂವೀಸ್ ನ ನೋಡ್ಕೊಂಡು ಬಂದವರು, ಅವ್ರ ಜೊತೆ ಬೆಳೆದವರು, ಅವ್ರ ಇದ್ರಲ್ಲಿ ತಗೊಂಡು ಈ ಮೂವಿ ಅವ್ರ ಲೆಗೆಸಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಬಿಕಾಸ್ ಅಫ್ಕೋರ್ಸ್ ಅವರು ಲೆಜೆಂಡ್ರಿ ಆ್ಯಕ್ಟರ್. ಹಿರಿಯರ ಬಗ್ಗೆ ನಾನು ಯಾವಾಗಲೂ ಸುಮಾರು ಕಡೆ ಹೇಳ್ತಿರ್ತೀನಿ, ನಾವು ಯಾವತ್ತೂ ಮಾತಾಡಬಾರ್ದು. ಯಾಕಂದರೆ ಇವತ್ತು ಇಂಡಸ್ಟ್ರಿನ ಎಲ್ಲ ನಮ್ಮ ದೊಡ್ಡವರು, ಹಿರಿಯರು ಎಲ್ಲ ಕಟ್ಟಿ ಆಡದಂಥ ಇಂಡಸ್ಟ್ರಿ. ಸೊ ನಮ್ಮ ತಂದೆಯವರು ಅಂತ ನಾನು ಅವರ ಎಕ್ಸಾಂಪಲ್ಗಳು ಯಾವಾಗಲೂ ತೊಗೊತೀನಿ. ಅವರು ಫ್ರೇಜರ್ ಟೌನಲ್ಲಿ ಹುಟ್ಟಿ ಬೆಳೆದವರು. ಸೊ ಒಂದು ಸ್ಕ್ರ್ಯಾಚಿಂದ ಬಂದವರು, ಒಂದು ನೆಗೆಟಿವ್ ಎಲ್ಲೋ ಒಂದು ಕಡೆ ಬರೀ ಒಂದು ಫೇಸಿಂಗ್ ತೋರಿಸ್ಬಿಟ್ಟು ಹೋದವರು. ಒಂದು ಫೈಟು ಚಿಕ್ಕದಾಗಿ ಒಂದು ಎಸ್ ಬಾಸ್ ನೋ ಬಾಸ್ ಇಷ್ಟೇ, ಎಸ್ ಬಾಸ್ ನೋ ಬಾಸ್ ಅಂದ್ಕೊಂಡು ಹಿಂಗೆ ಹೋದವರು. ಅವರು ಸಾಲಾಗಿ ಸಿನಿಮಾಗಳು ಮಾಡ್ತಾರೆ, ಇದನ್ನು ಸ್ಲೋವಾಗಿ ಅವರು ಬೆಳೀತಾ ಬರ್ತಾರೆ. ಯಾಕೆ ಅವರು ಅಷ್ಟು ಬೆಳೆದ್ರು ಅನ್ನೋದಕ್ಕೆ ಇನ್ನೊಂದು ರೀಸನ್ನು, ಅವತ್ತಿನ ಕಾಲಘಟ್ಟದಲ್ಲಿ ಇದ್ದಿದ್ದಂಥ ಎಲ್ಲ ಆ್ಯಕ್ಟರ್ಗಳು ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು, ಅಣ್ಣವರಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಿಂದ ಹಿಡಿದು, ವಿಷ್ಣು ಸರ್ ದಾದಾ ಅವರಿಂದ ಹಿಡಿದು, ಅಂಬರೀಷ್ ಅಣ್ಣನವರಿಂದ ಹಿಡಿದು, ಶಂಕರ್ ನಾಗ್ ಸರು, ತುಗುದೀಪ ಶ್ರೀನಿವಾಸ್ ಅವರು, ಸುಧೀರ್ ಅವರು, ವಜ್ರಮುನಿ ಅವರು, ಮುಸ್ರಿ ಕೃಷ್ಣ ಅರಸ್ ಅವರು, ಸುಂದರ ಕೃಷ್ಣ ಅರಸ್ ಅವರು. ಸೊ ಭಾಳ ಈ ಒಂದು ಟೋಟಲ್ ಟೀಮ್ ಏನಿದೆ, ಯಾರನ್ನೂ ಬಿಟ್ಟಿಲ್ಲಲ್ಲ. ಅಂದರೆ ಜಗದೀಶ್ ಸರ್ ಆಗಲಿ ಆ್ಯಂಡ್ ಅನಂತನಾಗ್ ಸರ್ ಆಗಲಿ, ಆ್ಯಂಡ್ ಇವರೆಲ್ಲರೂ ಬಂದು ಹೆಂಗೆ ಅಂದರೆ ಒಂದು ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಒಂದು ಫೈಟಾ, ಸರಿ ನೀನು ಒಂದು ಫೈಟು ಇದು ಮಾಡು ಅಂತ. ಆಮೇಲೆ ನಾನು ಈಗಲೂ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಒಂದು ಟೈಮಲ್ಲಿ ಪ್ರಭಾಕರ್ ಅವರು ದೊಡ್ಡ ಮಟ್ಟದಲ್ಲಿ ಹೀರೋ ಆಗ್ತಾರೆ, ಅವರು ನೆಕ್ಸ್ಟು ಸಾಲಕ್ಕೆ ಸಿನಿಮಾ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿತಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಅಣ್ಣವರು ಒಂದು 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 ಪ್ರತಿಭೆನ ಗುರುತಿಸಿ ಬೇಷ್ ಅಂತ ಬೆನ್ನು ತಟ್ಟಿದ್ದಕ್ಕೆ ಅವತ್ತು ಪ್ರಭಾಕರ್ ಅವರು ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಆ ಟೈಮಲ್ಲಿ ಅವರು ಗುರುತಿಸೋರು ಅಂತೆ, ಈ ಕ್ಯಾರೆಕ್ಟರ್ ಪ್ರಭಾಕರ್ ಅವರು ಕೊಡಿ ಹಂಗೆ ಅಂತಲ್ಲ. ಸೊ ಆ ಒಂದು ಬೇಸ್ನ ಇಟ್ಕೊಂಡು ಅವರು ಬೆಳೀತಾ ಅದಾದಮೇಲೆ ಫಸ್ಟು ಭಾಷೆ ತಾರೆ ಆಗ್ತಾರೆ. ಇಲ್ಲಿಂದ ತೆಲುಗು, ತಮಿಳು, ಹಿಂದಿ, ಮಲಯಾಳಮು ಎಲ್ಲ ಸಿನಿಮಾಗಳು ನಿಭಾಯಿಸ್ತಾರೆ ಒಟ್ಟೊಟ್ಟಿಗೆ. ಇದನ್ನೆಲ್ಲ ಮಾಡ್ಕೊಂಬಂದು ಸೊ ಅವ್ರನ್ನ ನಾನು ನೋಡಿ ಬೆಳೆದಿರೋದು. ಸೊ ರೈಟ್ ಫ್ರಮ್ ಬಿಗಿನಿಂಗ್ ಯಾವುದೇ ಮಗು ಆಗಲಿ ತನಗೆ ಬುದ್ಧಿ ಬಂದಾಗಲಿಂದ ತನ್ನ ತಂದೆನೇ ಫಸ್ಟ್ ಹೀರೋ, ಸೂಪರ್ ಹೀರೋ ಆಗ್ತಾರೆ. ಸೊ ನಾನು ನಮ್ಮ ತಂದೆಯವ್ರನ್ನ ನೋಡಿ ಬೆಳೆದಿದ್ದು ಬರೀ ಪೊಲೀಸ್ ಯೂನಿಫಾರ್ಮ್ ಕ್ಯಾರೆಕ್ಟರ್ಸು, ಮುತ್ತೈದ ಭಾಗ್ಯ, ತಾಯಿಯ ಮಮತೆ, ಜಿದ್ದು, ಕಾಡಿನ ರಾಜ, ಟೈಗರ್, ಈ ಥರ ನಾವು ಸ್ಕೂಲಿಂದ ಹಾಲಿಡೇಸ್ ಎಲ್ಲ ನಮ್ಮ ತಂದೆಯವರು ಎಲ್ರಿಗೂ ಗೊತ್ತಿದೆ, ನಾನು ಫ್ರೇಜರ್ ಟೌನ್ ನಮ್ಮ ತಾಯಿ ಜೊತೆ ಬೆಳೆದವನು ಅಂತ. ಈ ಸ್ಕೂಲ್ ಹಾಲಿಡೇಸ್ ಟೈಮಲ್ಲಿ ನಾನು ಮನೆಗೆ ಬರೋನು, ಈ ಕಡೆ ಈ ಹೊಸಕರಳ್ಳಿ ಮನೆಗೆ ಬರೋನು, ನಮ್ಮ ತಂದೆಯವರು ಇದ್ದಿದ್ದು ಅಲ್ಲಿ VHS ಕ್ಯಾಸೆಟ್ಟು. ಸೊ VCR, VCP ಇರ್ತಾಯಿತ್ತು. ಫಸ್ಟ್ VCP, ಆಮೇಲೆ VCR ಬಂದಿದ್ದು. ಸೊ ಅದರಲ್ಲಿ ಪ್ಲೇ ಮಾಡಿ ಅವ್ರನ್ನ ನೋಡೋದು, ಅದಾದಮೇಲೆ ಅವ್ರನ್ನ ನೋಡಿ ಸೆಲೆಬ್ರೇಟ್ ಮಾಡೋದು, ಖುಷಿ ಪಡೋದು. ಸೊ ಇದನ್ನೆಲ್ಲ ನೋಡಿ ಬೆಳೆದು ಇವತ್ತು ಬೀಯಿಂಗ್ ಅ ಲೆಜೆಂಡ್ರಿ ಆ್ಯಕ್ಟರ್ ಸನ್. ಇಲ್ಲೇನಾಗುತ್ತೆ, ಮೊನ್ನೆ ಕೇಳಿದ್ರು ಯಾರೋ ಇದೇ ಥರ ಇಂಟರ್ವ್ಯೂಯಲ್ಲಿ, ಎಷ್ಟು ಈಸಿ ನಿಮಗೆ ಅಂದರೆ ಆ್ಯಕ್ಟರ್ ಮಕ್ಕಳು ಬರ್ತಾರಲ್ಲ ಈಗ, ಅದೇ ನೆಪೋಟಿಸಮು ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆನೂ ಆನ್ಸರ್ ಮಾಡಿದ್ದೆ. ಏನಾಗುತ್ತೆ, ಈಸಿ ಇರುತ್ತೆ ನಿಮಗೆ. ಒಬ್ಬ ನಾಯಕ ನಟನ ಮಗಳು ಅವ್ರು ಬಂದಾಗ ಭಾಳ ಈಸಿಯಾಗಿ ಬರಮಾಡ್ಕೊತಾರೆ. ಅದಾದಮೇಲೆ ಜನರ ಮನಸ್ಸಿಗೆ ನಾವು ಕನೆಕ್ಟ್ ಆಗೋದು ಭಾಳ ಈಸಿ ಇರುತ್ತೆ. ಬಟ್ ಆದರೆ ಹೊಸಬ್ರು ಬಂದರೆ
ಅದಕ್ಕಿಂತ 10ರಷ್ಟು ಕೆಲಸ ಮಾಡ್ಬೇಕು ನಾವು. ಯಾಕೆ ಅಂದರೆ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಅವ್ರು ಆಲ್ರೆಡಿ ಹೆಸರು ಮಾಡಿಬಿಟ್ಟಿರ್ತಾರೆ. ಈಗ ನಾನು ಬಂದಾಗ ನಮ್ಮ ತಂದೆಯವರು ಆಲ್ರೆಡಿ 450ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿಬಿಟ್ಟಿದ್ರು. ಅವತ್ತು ನಾನು ಎಂಟ್ರಿ ಆದಾಗ ನನ್ನ ಇದು ಗೇಟೆಲ್ಲ ಭಾಳ ಈಸಿ ಇತ್ತು, ರೆಡ್ ಕಾರ್ಪೆಟ್ ಇತ್ತು, ಈಸಿ ಕೇಕ್ ವಾಕ್ ಬಂದುಬಿಟ್ಟೆ. ಬಟ್ ಅದಾದಮೇಲಂತೂ ನಾನು ಕಷ್ಟಪಟ್ಟಿದ್ದು. ನಾನು ಅದಕ್ಕೆ ನೆಪೋಟಿಸಮ್ ಅನ್ನೋ ಒಂದು ಪದ ಇದೆ ಗೊತ್ತಾ, ಅದರಲ್ಲಿ ಈಗ ಆ ಥರ ಇದ್ದಾಗ ಪ್ರಭಾಕರ್ ಅವ್ರ ಮಗ ಅಂತ ಯಾಕೆ ನಾನು ಅಷ್ಟು ಈಸಿಯಾಗಿ ಬೆಳೆದಿಲ್ಲ. ಕಂಟಿನ್ಯೂಸ್ ಫ್ಲಾಪ್ ಅದೇ. ಫಸ್ಟ್ ಸಿನಿಮಾ ಆಯಿತು, 2ನೇ ಸಿನಿಮಾ ಆಯಿತು, ಅದಾದಮೇಲೆ ನಾನು ಮನೇಲಿ ಕೂತ್ಕೊಂಡೆ. ಈಗ 25ನೇ ಸಿನಿಮಾ ಮಾಡೋ ಅಷ್ಟರಲ್ಲಿ 23 ವರ್ಷ ಆಗೋಯ್ತು ನಾನು. ಸೊ ಆ ಟ್ಯಾಲೆಂಟ್ ಆಗಲಿ ಅದೇ ಕೌಂಟ್ ಆಗುತ್ತೆ. ನಾವು ಇಲ್ಲಿ ಏನು ಶ್ರದ್ಧೆ ಭಕ್ತಿಯಿಂದ ಏನು ಕೆಲಸ ಮಾಡ್ತೀವಿ, ನಮ್ಮ ಲಕ್ ಆಗಲಿ ನಮ್ಮ ಏನು ಟ್ಯಾಲೆಂಟ್ ಇದೆಯೋ ಅದು ಕೌಂಟ್ ಆಗುತ್ತೆ ಹೊರತು ಇಂಥವ್ರ ಮಗ ಅಂದ ತಕ್ಷಣ ಯಾರು ಈಸಿಯಾಗಿ ಬೆಳೆಯಲ್ಲ, ಬೆಳ್ಸೋಕ್ಕೂ ಆಗಲ್ಲ. ಸೊ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಖಂಡಿತ ಟ್ಯಾಲೆಂಟ್ ಅನ್ನೋದು ಎಲ್ರಿಗೂ ತುಂಬಾನೇ ಇಂಪಾರ್ಟೆಂಟು. ಟ್ಯಾಲೆಂಟು 10% ಲಕ್ ಕೂಡ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಗ ಇವ್ರ ಮಗ ಅವ್ರಿಗೆ ಗೊತ್ತಿರೋರು ಈಸಿಯಾಗಿ ಸಿಕ್ಬಿಡ್ಬೋದು. ವೆಲ್ಕಮ್ ಅನ್ನೋದು ಈಸಿಯಾಗಿ ಸಿಕ್ಬಿಡ್ಬೋದು. ಬಟ್ ಸಕ್ಸಸ್ ಅನ್ನೋದು ಸಿಗ್ಬೇಕು ಅಂತಂದ್ರೆ ಅವ್ರ ಹಾರ್ಡ್ ವರ್ಕು, ಡೆಡಿಕೇಶನ್, ಅವ್ರಿಗೆ ಸಿಗೋಂಥ ಆಪರ್ಚುನಿಟಿಗಳು ಎಲ್ಲದೂ ಮ್ಯಾಟರ್ ಆಗುತ್ತೆ. ಈಗ ಖಂಡಿತ ಇನ್ನೊಂದು ವಿಷಯ ಹೇಳ್ತೀನಿ, ಪೇಷನ್ಸ್ ಭಾಳ ಇಂಪಾರ್ಟೆಂಟ್. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಎಷ್ಟೊಂದು ಸಲ ನಾನು ನೋಡಿದ್ದೀನಿ, ಭಾಳಷ್ಟು ಜನ ಒಂದು ಸಿನಿಮಾ 2 ಸಿನಿಮಾ ಆದಮೇಲೆ ಬೇಡ ಗುರು ಸಾಕು ನನಗೆ ನನಗೆ ವರ್ಕೌಟ್ ಆಗ್ತಿಲ್ಲ ಇಲ್ಲ ಅಂದಾಗ ನಾವು ಎಷ್ಟು ಪೇಷಂಟಾಗಿ ಅದಾದಮೇಲೆ ಆ 3 Ds ಏನು ಹೇಳ್ತೀವಿ, ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್. ಈಗ ನಾವು ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡ್ತೀನಿ. ಎಷ್ಟೊಂದು ಜನ ನನಗೆ ಹೇಳಿದರು ಇಲ್ಲ ವರ್ಕೌಟ್ ಆಗ್ತಿಲ್ಲ ಬಿಟ್ಬಿಡಿ ಬೇಡ. ನಾವು ಎಲ್ಲಿ ಕಳ್ಕೊತೀವಿ ಅಲ್ಲೇ ಹುಡುಕ್ಬೇಕಂತೆ. ಸೊ ಖಂಡಿತ ಅಲ್ಲೇ ಸಿಗುತ್ತೆ. ಯಾಕಂದರೆ ನಾನು ಇಲ್ಲಿ ಕಳ್ಕೊಂಡೆ. ಎಷ್ಟೊಂದು ಸಲ ಮಾತು ಬರ್ತಾಯಿತ್ತು, ನಿಮ್ಮ ತಂದೆಯವ್ರ ಹೆಸರು ಪ್ರಭಾಕರ್ ಅವ್ರ ಹೆಸರು ಹಾಳು ಮಾಡಿಬಿಟ್ಟ, ಅವ್ರ ತಂದೆ ಹೆಸರು ಇವ್ರು ಉಳ್ಸೋಕ್ಕಾಗಲ್ಲ ಅಂತೇಳಿ. ಬಟ್ ಅದೆಲ್ಲ ಬಂದು ಐ ಥಿಂಕ್ ಮಹಾದೇವಾಗೆ ಸ್ಟಾಪ್ ಆಯಿತು ಅಂತ ಅನಿಸುತ್ತೆ. ಮಹಾದೇವ ಹೊರಗಡೆ ಬಂದಾಗ ಬಿಡಪ್ಪ ಅಂತ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಐ ಥಿಂಕ್ 25th ಡೇನೋ 28th ಡೇ ನನ್ನ ಥಿಯೇಟರ್ ಮಾಲ್ಗೆ ಹೋಗಿದ್ದೆ. ಸರ್ ಹೌಸ್ಫುಲ್ ಇದೆ ಬನ್ನಿ ಅಂತ. ಆ ಟೈಮಲ್ಲಿ ಬಲರಾಮ ಮಾಡ್ತಿದ್ದೆ. ಬಾ ಅಂತ ಕರೀತಾರೆ. ಹೋದರೆ ತುಂಬ ಜನ ತಾಯಂದರು ಎಲ್ಲ ಒಂದು 45, 50 years, 60 years ಎಲ್ಲ ಕೂತಿದ್ದಾರೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ ಕಣ್ಣೀರು ಹಾಕ್ಕೊಂಡು ನಾನು ಬಂದಿದ್ದ ತಕ್ಷಣ ಎಲ್ಲರೂ ಬಂದು ಎಷ್ಟು ಚೆನ್ನಾಗಿ ದೃಷ್ಟಿ ತೆಗೆದು ಅವ್ರು ಹೇಳಿದ್ದೇನು ಅಂದರೆ, ನಿಮ್ಮ ತಂದೆ ಹೆಸರು ಉಳಿಸ್ಬಿಟ್ಟೆ ಕಣೋ, ನೀನು ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಮಗ ಅಂತ ಆಶೀರ್ವಾದ ಮಾಡೋರು ಗೊತ್ತಾ. ಅದಕ್ಕಿಂತ ಒಂದು ದೊಡ್ಡ ಶ್ರೀರಕ್ಷೆ ಯಾವುದೂ ಇಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಯಂಗ್ಸ್ಟರ್ಸ್ ಹತ್ರ ಕೇಳ್ಕೊಳ್ಳೋದು, ಯಾವುದೋ 1, 2 ಏನೋ ಒಂದು ಆಯಿತು, ನಮ್ಮ ಲೈಫಲ್ಲಿ ಏನೋ ಒಂದು ಆಯಿತು ಅಂದಾಗ ಆಯಿತು ಅಂತ ಪೇಷನ್ಸ್ ಕಳ್ಕೊಬೇಡಿ. ಆದರೂ ಈಗ ನಾನು ಈ ರೂಟ್ಗೆ ಹೋಗಬೇಕು ಅಂದರೆ ಈ ರೂಟಲ್ಲಿದ್ದಾಗ ಖಂಡಿತ ದಯವಿಟ್ಟು ಪ್ರಯತ್ನ ಪಡಿ. 1 ಸಲ ಎಡವ್ಬೋದು, 2 ಸಲ ಎಡವ್ಬೋದು. ಬಟ್ ಪದೇ ನೀವು ಎಡವಿದಾಗ ಒಂದೊಂದು ಪಾಠ ಆಗಿ ನೀವು ತಗೊಂಡ್ರೆ ಖಂಡಿತ ಇವತ್ತು ಮಹಾದೇವ ಅಂತ ಒಂದು ಸಕ್ಸಸ್ ಸಿಗುತ್ತೆ. ಮತ್ತು ಈಗ ಬಲರಾಮಗೆ ಮುಂದೆ ಬಂದು ನಿಂತಿದ್ದೀನಿ. ನೆಕ್ಸ್ಟ್ ಪಠಾಣ ಅವ್ರು ಮಾತಾಡ್ಸೋಣ. ಅವರಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸರ್ ಹೇಳಿ, ನಿಮ್ಮ ರೋಲ್ ಹೆಂಗಿದೆ ಈ ಮೂವಿನಲ್ಲಿ? ಸಲಾಮ್ ಅಲೈಕಮ್ ಮೇರಾ ಬಾಯ್ ಅವ್ರ ಬಾಯ್ಜಾನ್ಸ್. ಅಷ್ಟು ಹೆಮ್ಮೆ ಆಗುತ್ತೆ ಪಠಾಣ್ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಸ್ಪೆಷಲ್ ಥ್ಯಾಂಕ್ಸ್ ಟು ನಿಶಾ ಮ್ಯಾಮ್. ಈ ಒಂದು ಕ್ಯಾರೆಕ್ಟ್ರು ಮಾಡಿ ಅಂತ ಒಂದು ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ. ಆ್ಯಂಡ್ ಆಪೋಸಿಟ್ ಟು ವಿನೋದ್ ಸರ್. ಐ ಆಮ್ ಬ್ಲೆಸ್ಡ್. ಇದು 2ನೇ ಸಿನಿಮಾ ಸರ್ ಜೊತೆ ಕೆಲಸ ಮಾಡ್ತಾ ಇರೋದು. ಸೆಕೆಂಡ್ ಥಾಟೇ ಇಲ್ಲ, ಸರಿ ಓಕೆ ಮಾಡ್ತೀನಿ ನಾನು ಪಠಾಣ್ ಕ್ಯಾರೆಕ್ಟರ್. ಕರೆದ್ರು ಒಂದ್ಸಲ ಆಫೀಸ್ಗೆ KM ಶೆಟ್ಟಿನ ಸರ್. ನಾನು ಫುಲ್ ಕರ್ಲಿ, ಇದು 3 ಪಟ್ಟಿತ್ತು ಕೂದಲು. ಲೈಕ್ ಈ ಸ್ಟಾರ್ಟೆಡ್ ಗ್ರೂಮಿಂಗ್, ಇನ್ನೂ ಕಡಿಮೆ ಮಾಡಿ ಇಲ್ಲ ಇದು ಸುರ್ಮಾ ಅಂತೀರ ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಇದು ಹಾಕ್ಕೊಂಡಿದ್ದು ಲೈಕ್ ತಾಯ್ತಾ ಆಗಿರ್ಬೋದು ಎಲ್ಲ ರೆಡಿ ಮಾಡಿದ್ರು. ಸೊ ಅವ್ರು ಅಷ್ಟು ಡಿಸಿಪ್ಲಿನ್ ಆಗಿ ಇಷ್ಟು ದೊಡ್ಡ ಡೈರೆಕ್ಟರ್ ಅವರು. ನಾನು ಹಾಗೆ ನ್ಯೂ ಕಮರ್ ಐ ಗೆಸ್ ಈ ಸಿನಿಮಾಗೆ ಅಂದ್ಕೊಂಡು ಒಂದು ಕ್ಯಾರೆಕ್ಟರ್ನ ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ಇಲ್ಲ ಇಷ್ಟು ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು ಇರಿಟೇಟ್ ಆದೆ ಸ್ಟಾರ್ಟಿಂಗಲ್ಲಿ, ಏನು ಗುರು ಇಷ್ಟೆಲ್ಲ ಇದೆಲ್ಲ ಅಂತ ಆ ಕ್ಷಣಕ್ಕೆ. ಆದರೆ ಐ ರಿಗ್ರೆಟ್ ನಾನು ಶೂಟಿಂಗಲ್ಲಿ ಆ ಒಂದು ಸಣ್ಣ ಪ್ರೀತಿ ಸಿಗ್ತಾ ಇತ್ತು ನನಗೆ. ಇಲ್ಲ ನಮ್ಮ ಏರಿಯಾದಲ್ಲೇ ಈ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಎಲ್ಲರೂ ಅವ್ರ ಮನೆ ಮಗನ ಥರ ಕೊಂಡಾಡ್ತಾ ಇದ್ದಾರೆ. ಸೊ ಆ ಪಠಾಣ್ ಅದಕ್ಕೆ ಐ ಸ್ಟಿಲ್ ಕ್ಯಾರಿ ದಿಸ್ ಕಾಸ್ಟ್ಯೂಮ್. ಥ್ಯಾಂಕ್ಸ್ ಟು ಯು ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಯು ಅಗೇನ್. ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕನ್ನಡದವನೇ ನಾನು, ಆದರೂ ಈ ಪಠಾಣ್ ಆಗಿ ಮೆರೆಯೋಕ್ಕೆ ಇಷ್ಟಪಡ್ತೀನಿ.
ಅಫ್ಕೋರ್ಸ್ ಈಗ ಅವ್ರು ಹೇಳಿದ್ರು ನಿಶಾ, ನನ್ನ ವೈಫು ನಿಶಾ ಅವರು, ಶಿ ವರ್ಕ್ಡ್ ಆ್ಯಸ್ ಒಂದು ಟೈಮ್ ಎಲ್ಲ ಸೆಟ್ ಮಾಡಿಕೊಟ್ಟು ಸಿನಿಮಾ ಯಾವ ಥರ ಬರಬೇಕು, ಎಷ್ಟು ಬಡ್ಜೆಟಲ್ಲಿ ಆಗಬೇಕು ಇದೆಲ್ಲ. ಸೊ ಶಿ ಈಸ್ ಮೈ ವೈಫ್ ನಿಶಾ. ಅವರು ಬಿಕಾಸ್ ನಾವು ಟ್ರಾವೆಲ್ ಮಾಡಿದ್ವಿ, ವರದ ಅಂತ ಒಂದು ಸಿನಿಮಾ ಮಾಡಿದ್ವಿ ಜೊತೆಲಿ, ವಂಡರ್ಫುಲ್ ಟ್ಯಾಲೆಂಟ್. ಈ ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರು ಒಂದಿಷ್ಟು ಕ್ಯಾರೆಕ್ಟರೈಸೇಷನ್ ನಡೀತಿತ್ತು ಬಸವೇಶ್ವರ ನಗರ ಆಫೀಸಲ್ಲಿ. ಸೊ ಅಲ್ಲಿ ಈ ಕ್ಯಾರೆಕ್ಟರ್ ತುಂಬ ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಸಿನಿಮಾ ಬಂದ ಮೇಲೆ ಈ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇವ್ರು ಮಾತ್ರ ಅಂತಲ್ಲ, ಎಲ್ಲರೂ ಒಂದು ಚಿಕ್ಕ ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಭಾಳ ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡ್ತಾರೆ. ಸೊ ವಂಡರ್ಫುಲ್ ಟ್ಯಾಲೆಂಟ್. ಅವರು ಮಾಡಿದ್ದು ನನಗೂ ಖುಷಿ ಇದೆ. ವಿಲ್ ಮೂವ್ ಆನ್ ಟು ರಜತ್. ರಜತ್ ಅವ್ರನ್ನ ಏನಂತ ಕರಿಬೇಕು? ಬಿಗ್ ಬಾಸ್ ರಜತ್ ಅಂತ ಕರಿಬೇಕಾ, ಬಲರಾಮನ ದಿನಗಳು ರಜತ್ ಅಂತ ಕರಿಬೇಕಾ? ಎರಡು ಕರೀರಿ ಮೇಡಮ್, ಖುಷಿನೇ. ಎರಡನ್ನೂ ಕರಿಬೇಕು. ಈಗ ಪ್ರೆಸೆಂಟ್ ಈಗ ನೀವು ಬಿಗ್ ಬಾಸ್ ಹೋದ್ಮೇಲೆ ಡೆಫಿನೆಟ್ಲಿ ಅದಕ್ಕಿಂತ ಮುಂಚೆನೂ ನೇಮ್ ಇತ್ತು, ಬಟ್ ಬಿಗ್ ಬಾಸ್ ಹೋದ್ಮೇಲೆ ಅದು ದುಪ್ಪಟ್ಟಾಯ್ತು. ಸೊ ಬಲರಾಮನ ದಿನಗಳು ಮೂವಿ ರಿಲೀಸ್ ಆದ್ಮೇಲೆ ಅದು ಇನ್ನೂ ಹೆಚ್ಚಾಗತ್ತೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಮೇಡಮ್, ಯಾಕಂದರೆ ವರ್ಕ್ ಮಾಡಿರೋದು ಅಂಥ ಒಳ್ಳೆ ಟೀಮ್ ಜೊತೆ. ಚೈತನ್ಯ ಸರ್ ಲೆಜೆಂಡ್ರಿ ಟೆಕ್ನಿಷಿಯನ್, ಒಳ್ಳೆ ಡೈರೆಕ್ಟ್ರು. ಆಮೇಲೆ ವಿನೋದ್ ಸರ್ ಬಂದು ಹೇಳಂಗೆ ಇಲ್ಲ, 25th ಫಿಲಮ್ ಇದು. ಸರ್ ಹೇಳ್ತಾಯಿದ್ರು, ಅಂದರೆ ಇವಾಗ ನಾನು ಅವಾಗಿಂದ ಕೇಳಿಸ್ಕೊತಾ ಇದ್ದೆ, 25ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ, ಇಟ್ ವಾಸ್ ನಾಟ್ ಅ ಕೇಕ್ ವಾಕ್. ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಸರ್ ಬಂದು ಕೂತಿದ್ದಾರೆ. ಬಟ್ ಏನೋ ಅಂದರೆ ಒಂದೊಂದ್ಸತಿ ಕಮೆಂಟ್ಸ್ ಬಂದಾಗ, ಕಮೆಂಟ್ಸ್ ಕೇಳಿದಾಗ ಏನೋ ತುಂಬ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಇದೇನು ಅದೇನು ಅಂತ. ಕೆಲಸ ಮಾಡೋರು ಗೊತ್ತು ಕೆಲಸ. ಸೊ ಹಂಗಿದ್ದಾಗ ಫಸ್ಟು ಒಂದು ಒಳ್ಳೆ ಮೂವಿ ಬಂದಿದೆ ಅಂದಾಗ ದಯವಿಟ್ಟು ಬಂದು ನೋಡಿ. ಇವಾಗ ಎರಡೂ ತೊಗೊಳಕ್ಕೆ ರೆಡಿ ಅಲ್ವಾ? ಒಳ್ಳೇದಾಗಿದ್ರು ತೊಗೊತೀವಿ, ಕೆಟ್ಟದೆಲ್ಲರೂ ತೊಗೊತೀವಿ. ಬಟ್ ಅದು ಹೆಂಗಿರಬೇಕು ಅಂದರೆ ನಾವೊಂದು ಮಾಡಿದ್ದೀವಿ, ನಮಗೊಂದು ಚಾನ್ಸ್ ಕೊಡಿ. ಚೆನ್ನಾಗಿದ್ರೆ ಬೆಂಡ್ ತಟ್ಟಿ, ಇಲ್ಲ ಅಂದರೆ ಇಲ್ಲ. ಕರೆಕ್ಟ್, ನೋಡು ಎಂದು. ಯಾಕಂದರೆ ಅಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ಆ ದಿನಗಳು ಗ್ರೇಟ್ ಫ್ಯಾನ್ ಆಫ್ ಚೈತನ್ಯ ಸರ್. ನಾನೊಂದು 20-30 ಸತಿ ನೋಡಿದ್ದೀನಿ ಮೂವಿ. ಅದಾದ ನನಗೆ ಕಾಲ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ನಂದು ಸಣ್ಣ ಪಾತ್ರನೇ ಇದೆ, ಯಾಕಂದರೆ ನಾನು ಬಿಗ್ ಬಾಸಲ್ಲಿದ್ದೆ. ಇದು ಕ್ಯಾರೆಕ್ಟರೈಸೇಷನ್ ಆಗೋವಾಗೆಲ್ಲ ಬಿಗ್ ಬಾಸಲ್ಲಿದ್ದೆ. ಸೊ ಮುಗಿಸ್ಕೊ ಬಂದಾಗ ಶ್ರೇಯಸ್ ಸರು ಫೋನ್ ಮಾಡಿದ್ರು, ಇಲ್ಲ ಸರ್ ನೀವು ಮಾಡಲೇಬೇಕು ಅಂತ. ಆಮೇಲೆ ವಿನಯ್ ಹತ್ರ ಮಾತಾಡಿ, ಯಾಕಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಆಗಲೇ ಒಂದು ಮಾಡಿ ಇಕ್ಕಿದ್ರು ನಮಗೆ. ಹೋಗು ಬಂದಿದ್ವಿ ಒಳಗೆ. ಸೊ ಅದಕ್ಕೆ ಏನಪ್ಪ ತಿರ್ಗಾ ಅಂತ ಕೇಳಿದಾಗ ಎಲ್ಲ ಧೈರ್ಯ ಕೊಟ್ಟರು, ಇಲ್ಲ ಇದರಿಂದ ಏನು ಕೇಸ್ ಆಗಲ್ಲ, ನೀವು ಬನ್ನಿ ಆರಾಮಾಗಿ ಅಂತ. ಸೊ ಬಂದಾಗ ತುಂಬ ಖುಷಿ ಆಯಿತು. ಕ್ಯಾರೆಕ್ಟ್ರು ಒಂಥರ ತುಂಬ ಚೆನ್ನಾಗಿರೋವಂಥ ಒಂದು ಕ್ಯಾರೆಕ್ಟ್ರು, ಕ್ವಾಲಿಫೈಯರ್ಸ್ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು. ಆಮೇಲೆ ಸರ್ ಜೊತೆ ಫಸ್ಟ್ ಡೇ ಬಂದಾಗ ಹಿ ಮೇಡ್ ಮೀ ಫೀಲ್ ವೆರಿ ಹೋಮ್ಲಿ. ತುಂಬ ಚೆನ್ನಾಗಿ ಮಾತಾಡ್ಸಿದಾಗಲಿ, ಇಲ್ಲ ನಮಗೆ ಇನ್ಪುಟ್ಸ್ ಕೊಟ್ಟಿದ್ದಾಗಲಿ, ಆ ಥರ. ಯಾಕಂದರೆ ಇವಾಗ ಒಬ್ಬ ದೊಡ್ಡ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕು, ನಮಗೊಂದು ಭಯ ಇರುತ್ತೆ ಫ್ರೆಷರ್ಸ್ಗೆ, ಹೆಂಗೆ ಮಾಡೋದು, ಕರೆಕ್ಟಾಗಿ ಮಾತಾಡ್ತಾರೆ ಸರ್. ಯಾಕಂದರೆ ಒಂದು ಚೂರು ಏನಾದರೂ ಸರ್ರು ಫ್ಲಿಪ್ ಆಗಿದ್ರೆ ನಾವು ತತ ಅಂದ್ಬಿಡ್ತೀವಿ. ಸೊ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಸರ್ರು ತುಂಬ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ಲಿ ವರ್ಕಿಂಗ್ ವಿತ್ ಯು. ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಇದನ್ನು 100% ಜನ ಕೈ ಹಿಡಿತಾರೆ. ಯಾಕಂದರೆ ಸರ್ರು ಒಂದು ಲಾಂಚಲ್ಲಿ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೆ, ಸರ್ ಇಡೀ ಇದರಲ್ಲಿ ಜರ್ನಿಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಬಜೆಟ್ ಮೂವಿ ಅಂತ. ಅಷ್ಟು ಓಪನ್ ಆಗಿ ಸರ್ರೇ ಹೇಳ್ತಾ ಇದ್ದಾರೆ ಅಂದಾಗ ಇದಷ್ಟು ಅದ್ಭುತವಾಗಿ ಮೂಡಿರೋಂಥ ಒಂದು ಮೂವಿ. ಯಾಕಂದರೆ ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಯಾಕಂದರೆ ಸರ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ನೋಡಿದ್ದೆ ಥಿಯೇಟ್ರಲ್ಲಿ, ಆನ್ ಸ್ಕ್ರೀನಲ್ಲ. ಬಟ್ ಸರ್ ಎಂಥ ಟೆಕ್ನಿಷಿಯನು ಅಂತ ಈ ಮೂವಿಲಿ ನಾನು ನೋಡಿದ್ದೀನಿ. ಸೊ ಆ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ದಿಸ್ ಇಸ್ ಗೋನ್ ಬಿ ಅ ಮ್ಯಾಸಿವ್ ಹಿಟ್ ಆಫ್ 2026. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಅವರು ರಿಜೆಕ್ಟ್ ಮಾಡಿರಲಿಲ್ಲ ಒಂದೊಂದು ಕ್ಯಾರೆಕ್ಟರ್ ಅಂದಾಗ, ಈ ಡಿನ್ ರಿಜೆಕ್ಟ್ ಟೈಮಲ್ಲಿ. ಬಿಕಾಸ್ ನಾನು ಫಸ್ಟು ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಫಸ್ಟ್ ಹೇಳಿದ್ದೆ, ನಂಗೆ ತುಂಬ ಇಷ್ಟ ಆದ್ರಿ ಬಿಗ್ ಬಾಸಲ್ಲಿ ಅಂತ. ನಂಗೆ ತುಂಬ ಎಂಜಾಯ್ ಮಾಡ್ತಿದ್ದೆ ಅವ್ರ ಟೈಮಿಂಗ್ ಆಗಲಿ. ಆ್ಯಂಡ್ ಅವ್ರು ರೇಗಿಸ್ತಾ ಇದ್ದಿದ್ದು ಚೈತ್ರ ಅವ್ರನ್ನ. ಆಮೇಲೆ ಎಲ್ಲ ಫುಲ್ಲು ಅಲ್ಲಿ ಇದ್ದಿದ್ದು ಪಾರ್ಟಿಸಿಪೆಂಟು ಅಷ್ಟು ಜನರನ್ನು ರೇಗಿಸಿ ಒಂದು ಏನೋ ಸಿಂಹ ಸ್ವಪ್ನ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದ್ರು ಅಲ್ಲಿ ಒಳಗಡೆ. ಅಯ್ಯೋ ರಜತ್ ಅಂದ ತಕ್ಷಣ ಎಲ್ಲರೂ ಅವ್ರ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು, ಈಗ ಸುಮ್ಮನೆ ಇರೋ ನಾನು ಹೋಗ್ತೀನಿ ಇರೋ ಒಳಗಡೆ, ಈಗ ಸುಮ್ಮನೆ ಎಲ್ಲ ಸೈಲೆಂಟ್ ಆಗೋರಲ್ಲ, ಏನೋ ಮಾಡಬೇಕಲ್ಲ ಅಂತ ಎದ್ದು ಹೋಗೋದು. ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಐ ಎಂಜಾಯ್ಡ್ ಹಿಸ್ ಸೀಸನ್. ಆ್ಯಕ್ಚುಲಿ ಹಿಸ್ ಸೀಸನ್ನೇ ಫಸ್ಟ್ ನಾನು ಫುಲ್ಲಾಗಿ ನೋಡಿದ್ದು. ಮೊದಲು ನನ್ನ ರಾಕಿ ಸಿಸ್ಟರ್ ಕಾವ್ಯಶ್ರೀ ಗೌಡ ಅವರು ಇದ್ದರು. ಸೊ ಆ ಟೈಮಲ್ಲಿ ಕಾವ್ಯ ಇದ್ದಾರೆ ಅಂತ ನೋಡಿದ್ದೆ. ಅದಾದಮೇಲೆ ಧರ್ಮ ಬಂದಿದ್ರು ನಿಮ್ಮ ಸೀಸನ್
ಸೀಸನ್ ಆದ್ಮೇಲೆ ಧರ್ಮ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳಿದೆ ಸರಿ, ಮನೇಲಿ ಇದ್ದಿದ್ದು ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಆಯಪ್ಪನೇ. ಆಯಪ್ಪನೂ ಕಳಿಸ್ಬಿಟ್ಟು ಹೋಗಿ ಹೇಳ್ದು ಇಷ್ಟು ಒಳ್ಳೆನಾಗಿ ಇರ್ಬೇಡ ಕಣಪ್ಪ ಅಂತ. ಆ್ಯಂಡ್ ಇವ್ರು ಬಂದಾಗಂತೂ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ವರ್ಕೌಟ್ ಟೈಮಲ್ಲೆಲ್ಲ ನನಗೆ ಬೆಳಗ್ಗೆ ಒಂದು ಎಪಿಸೋಡು ಮಿಸ್ ಮಾಡ್ತಿರಲಿಲ್ಲ. ಬಂದು ಎಪಿಸೋಡು ಪ್ಲೇ ಮಾಡಿಕೊಂಡು ವರ್ಕೌಟ್ ಮಾಡ್ತಿದ್ದೆ ಬೆಳಗ್ಗೆ. ಸೊ ದ್ಯಾಟ್ ವಾಸ್ ಮೈ ಒಳ್ಳೆ ನನಗೆ ಅಫ್ಕೋರ್ಸ್ ಸುದೀಪ್ ಸರ್ ಅವರು ಕಂಪೇರ್ ಮಾಡ್ತಿದ್ದಿದ್ದು. ದೋಸ್ ವಾಸ್ ಏನೋ ದ ಫಸ್ಟ್ ಕಮೆಂಟ್ ವಾಟ್ ಐ ಟೋಲ್ಡ್. ನಾನು ಎದುರುಗಡೆ ನೋಡಿದ ತಕ್ಷಣ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಆ ಪಾತ್ರಕ್ಕೆ ಭಾಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಆ್ಯಂಡ್ ಅಷ್ಟೇ ತೂಕ ಇದೆ ಆ ಪಾತ್ರ. ಹೌದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.